ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಚಲೋ ಅದಿರಿ ಅನ್ಕೋತ ಇವತ್ತಿನ ಸ್ಟೋರಿ ಯಾವ್ದಪ್ಪ ಅಂದ್ರೆ ಒಂದು ಮ್ಯೂಸಿಕ್ ಸಂಬಂಧ ಒಬ್ಬ ಹೀರೋ ಮತ್ತು ಹೀರೋಯಿನಿ ಮಧ್ಯೆ ಪ್ರೀತಿ ಹುಡ್ತೈತ್ರಿ. ಆ ಪ್ರೀತಿ ಕೊನೆಗೆ ಅವ್ರಿಗೆ ಸಿಗ್ತತಿ ಅಥವಾ ಇಲ್ಲ ಅನ್ನೋದನ್ನ ಈ ಮೂವಿ ಒಳಗೆ ನಾವು ನೋಡ್ಬೋದ್ರಿ. ಬರೀ ತಡ ಮಾಡಲ್ದ ಈ ಕತಿ ಏನೈತಿ ಅಂತ ನೋಡ್ಕೊಂಡು ಬರೋನು. ಹಂಗೆ ಫೇಸ್ಬುಕ್ದಾಗ ನೋಡೋರು ಫಾಲೋ ಮಾಡ್ಕೋರಿ, ಯೂಟ್ಯೂಬ್ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಮೂವಿ ಸ್ಟೋರಿ ಹೆಂಗೈತಿ ನೋಡ್ಕೊಂಡು ಬರ್ರಿ. ಮೂವಿ ಸ್ಟಾರ್ಟ್ ಆಗತ್ತೆ. ಮೂವಿ ಸ್ಟಾರ್ಟ್ ಆದ ಬಳಿಕ ನಮಗೆ ಮೊದಲು ತೋರಿಸೋ ಸೀನ್ ಅಂದ್ರೆ ಹೀರೋ ಸಣ್ಣವಿರ್ತಾನೋ ಆ ಟೈಮ್ದಾಗಿನ ಸೀನ್ ತೋರಿಸ್ತಾರೋ ಅಂದ್ರೆ ನಮ್ಮ ಹೀರೋ ಒಂದು ವೈಲಿನ್ ಅನ್ನ ಬಾರಿಸ್ತಿರ್ತಾನ್ರಿ. ವೈಲಿನ್ ಬಾರಿಸುವಾಗ ಅಂದ್ರೆ ಅವ್ರ ತಾಯಿ ಮ್ಯಾಗ ಭಾಳ ಜೀವ ಇರ್ತಾನ ಅನ್ನೋದನ್ನ ಅಲ್ಲಿ ನಾವು ತೋರಿಸ್ತಾರೆ. ಮತ್ತೆ ಆಮೇಲೆ ಇಲ್ಲಿ ನಮ್ಗೆ ಹೀರೋನ್ ದೋಸ್ತರನ್ನು ತೋರಿಸ್ತಾನ. ಸ್ವಲ್ಪ ನಮ್ಮ ಹೀರೋ ಶಾಂತ ಸ್ವಭಾವದಾಗ ಇದ್ರೆ ನಮ್ಮ ಹೀರೋನ್ ದೋಸ್ತ ಸ್ವಲ್ಪ ಸೊಕ್ಕಿನವ ಇರ್ತಾನ್ರಿ. ಮುಂದಿನ ಸೀನ್ದಾಗ ನಮ್ಗೆ ಮತ್ತೆ ಏನ್ ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋ ಏನ್ ಮಾಡ್ತಾನೋ ಒಂದ ಮೊಲ ಹೊಲ್ದಾಗ ಹೋಗಿರ್ತೈತಿ. ಮೊಲ ಹಿಡಿದಿರ್ತಾನ್ರಿ ನಮ್ಮ ಹೀರೋ. ಮೊಲ ಹಿಡಿದ ಬಳಿಕ ನಮ್ಮ ಹೀರೋನ್ ದೋಸ್ತು ಅಲ್ಲೇ ಇರ್ತಾನು. ನನಗೆ ಸಿಗ್ಲಿಲ್ಲ ಅಂತ ಹೇಳಿ ಮೊಲ ಆ ಹೀರೋ ಮತ್ತೆ ಹೀರೋನ್ ಬಾಯಿಂತೆ ಕರ್ಕೊಂಡು ಹೋಗಿ ಆ ಮೊಲವನ್ನ ತೆಗೆದ ಬಾಯಿಗೆ ಒಗಿತಾನ್ರಿ. ಆಮೇಲೆ ಅವನನ್ನ ಬಾಯಿ ಒಳಗೆ ಹೋಗಿದ ಬಳಿಕ ನಾ ಹಿಡಿದಿದ್ದ ಮೊಲ ಬಾವಿ ಒಳಗೆ ಬಿತ್ತಲ್ಲ ಅಂತ ಹೇಳಿ ನಮ್ಮ ಹೀರೋನ್ ಏನ್ ಮಾಡ್ತಾನು ಬಾವಿ ಒಳಗೆ ಜಿಗಿತಾನ್ರಿ. ಅಲ್ಲೇ ಆ ಹೀರೋನ್ ದೋಸ್ತ ನಾಪಿರ್ತಾನು. ಅವ ಬಂದ ನಮ್ಮ ಹೀರೋನ್ ಕಾಪಾಡ್ತಾನು. ಆದ್ರೆ ಇಲ್ಲಿ ಹೀರೋನ್ ದೋಸ್ತಗೆ ಸಿಟ್ಟು ಬರ್ತೈತ್ರಿ. ಅವ್ರ ಅಪ್ಪ ಬಡಿತಾನು. ಬಡದ ಬಳಕ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಹೀರೋನ್ ದೋಸ್ತ ಊರ್ ಬಿಟ್ಟ ಹೋಗಿ ಬಿಡ್ತಾನ್ರಿ. ಸಿಟಿಗೆ ಹೋಗ್ತಾನ್ರಿ. ನಮ್ಮ ಹೀರೋನು ಕೂಡ ಸಿಟಿಗೆ ಹೋಗಾಕ ಕರಿತಾರ್ರಿ. ಆದ್ರೆ ನಮ್ಮ ಹೀರೋ ಫಸ್ಟಿಗೆ ವಾಲತ್ತಾನು. ಆಮೇಲೆ ಏನೋ ಒಂದು ಪೇಟೆಗೆ ಹೋಗಿ ಒಂದು ದೊಡ್ಡ ಸಾಧನೆ ಮಾಡ್ಬೇಕಾರ ನಮ್ಮ ಹೀರೋನು ಕೂಡ ತಾಯಿಯನ್ನ ಬಿಟ್ಟ ಹೋಗ್ತಾರೋ. ಇಲ್ಲಿ ತಾಯಿ ಸೆಂಟಿಮೆಂಟ್ ಸ್ವಲ್ಪ ತೋರಿಸ್ತಾರೆ. ಕೆಲವು ವರ್ಷಗಳ ನಂತರ ತೋರಿಸ್ತಾರೆ. ಅಂದ್ರೆ ನಮ್ಗೆ ಫಸ್ಟಿಗೆ ತೋರ್ಸೋದು ಏನಂದ್ರೆ ಹೀರೋಯಿನ್ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಮ್ಯೂಸಿಕ್ ಅಂದ್ರೆ ಇಷ್ಟ ಇರ್ತೈತ್ರಿ ಅವ್ರಿಗೆ. ಹಂಗ ಮ್ಯೂಸಿಕ್ ಕೇಳ್ಕೋತ ಕೂತಿರ್ತಾರೋ, ಎಲ್ಲೇ ಒಂದು ಮದುವೆ ಹೊಂಟಿರ್ತಾರೋ, ಮ್ಯೂಸಿಕ್ ಕೇಳ್ಕೋತ ನಿಂತಾಗ ಅಲ್ಲಿ ಏನಾಕೈತಿ ಹೀರೋನ್ ತೋರಿಸ್ತಾರೆ. ನಮ್ಮ ಹೀರೋ ಒಂದು ಮ್ಯೂಸಿಕ್ ಬಾರಿಸ್ತಾನ. ಆ ಮ್ಯೂಸಿಕ್ ಬಿಟ್ಟ ಹಾಕಿರ್ತೈತ್ರಿ. ಕಾಪಿರೈಟ್ ಬಂದು ಡಿಲೀಟ್ ಆಗಿದ್ರೆ ಗೊತ್ತಿಲ್ಲ, ಇದ್ರೆ ಇರ್ತೈತಿ ಕೇಳ್ರಿ. ಆ ಒಂದು ಹೀರೋ ಮ್ಯೂಸಿಕ್ ಬಾರಿಸಿರ್ತಾನಲ್ಲ, ಆ ಮ್ಯೂಸಿಕ್ ಬೀಟಿಗೆ ನಮ್ಮ ಹೀರೋಯಿನಿ ಅವರು ಕಳೆದ ಪ್ರೀತಿ ಬರ್ತೈತ್ರಿ. ಅಂದ್ರೆ ಅಂತ ಮ್ಯೂಸಿಕ್ ಅನ್ನ ಅವರು ಕೇಳೇ ಇರಂಗಿಲ್ಲ. ಅದರ ಸಂಬಂಧ ಸ್ವಲ್ಪ ಮನಸ್ಸಿಗೆ ಇಂಪಾಗಿ ಆ ಮ್ಯೂಸಿಕ್ ಅನ್ನ ಯಾರು ಬರ್ಸಾಕತ್ತಾರೋ ಅವ್ರನ್ನ ಹುಡುಕಾಡ್ಕೊತ ಹೋಗ್ಬೇಕಂತ ಹೇಳಿ ಹೊಕ್ಕಳು. ಆದ್ರೆ ಅಲ್ಲಿ ಸಿಗಂಗಿಲ್ಲ. ಹಂಗ ನೆಕ್ಸ್ಟ್ ಸೀನ್ ಎಲ್ಲಿ ನಮ್ಗೆ ಶಿಫ್ಟ್ ಆಕೈತಿ ಅಂದ್ರೆ ಬಣ್ಣ ಇರ್ತೈತ್ರಿ. ಬಣ್ಣ ಹೊಡತ್ನಾಗ ನಮ್ಮ ಹೀರೋ ಏನ್ ಮಾಡಿರ್ತಾನ, ಒಂದು ಪಾರಿವಾಳಕ್ಕೆ ಬಣ್ಣ ಹಚ್ತಾನ. ಒಂದು ಪಾರಿವಾಳಕ್ಕೆ ಬಣ್ಣ ಹಚ್ಚಿದ ಬಳಕ ಆ ಪಾರಿವಾಳ ಹೋಗಿ ನಮ್ಮ ಕರೆಕ್ಟ್ ಹೀರೋಯಿನಿ ಅವರ ಮನಿ ಮ್ಯಾಗ ಕೊಡ್ತೈತ್ರಿ. ಅದನ್ನ ಹಿಡ್ಕೊಂಡು ನಮ್ಮ ಹೀರೋಯಿನಿ ಅವರು ಅದಕ್ಕೆ ಶುಭ್ರವಾಗಿ ಜಳಕ ಮಾಡಿಸಿ, ಅಂದ್ರೆ ಅದನ್ನ ತೊಳೆದು ಬಣ್ಣ ಎಲ್ಲ ತೊಳೆದ್ರಿ ಅದಕ್ಕೊಂದು ತಮ್ಗೆ ಹಚ್ಕೊಂಡಿದ್ದಂತ ಒಂದು ಬಿಂದಿರಿ. ಬಿಂದಿ ಅಂದ್ರೆ ಟಿಕಿಳಿಯನ್ನ ಆ ಒಂದು ಬಿಂದಿಯನ್ನ ಆ ಒಂದು ಪಾರಿವಾಳಕ್ಕೆ ಹಚ್ಚಿ ಕಳಿಸ್ತಾಳ್ರಿ. ಕಳಿಸಿದ ಬಳಿಕ ಇಲ್ಲಿಗೆ ಹೊಳ್ಳಿ ತಾ ಬಣ್ಣ ಹಚ್ಚಿದ ಪಾರಿವಾಳಕ್ಕೆ ಯಾರೋ ಒಬ್ರು ಬೊಟ್ಟಿಟ್ಟು ಅಂದ್ರೆ ಬಿಂದಿಯನ್ನು ಇಟ್ಟು ಕಳಿಸ್ಯಾರ. ನಮ್ಮ ಹೀರೋ ಏನ್ ಮಾಡ್ತಾನೋ ಆ ಬಿಂದಿಯನ್ನು ತಗೊಂಡು ಹೋಗಿ ತನ್ನ ಮನಿ ಒಳಗಿರುವಂತ ಕನ್ನಡಿ ಮ್ಯಾಗ ಹಚ್ತಾರ್ರಿ. ಇಲ್ಲಿಗೆ ನಮ್ಮ ಹೀರೋಗಾಗ್ಲಿ ಮತ್ತು ಹಂಗ ನಮ್ಮ ಹೀರೋಯಿನಿಯವ್ರಿಗೆ ಆಗಲಿ ಇಬ್ಬರು ಕಾಣದನ ಸ್ವಲ್ಪ ಸಣ್ಣಂಗಿ ಪ್ರೀತಿ ಶುರು ಆಕತ್ರಿ. ಹೀರೋಯಿನಿಯವರು ಒಂದು ಕಾಫಿ ಶಾಪ್ದಾಗ ಕೂತಿರ್ತಾರ್ರಿ. ಅಲ್ಲಿ ಏನಾಗೈತಪ್ಪ ಅಂದ್ರೆ ಒಂದ್ಸಲ ಹೀರೋನ್ ದೋಸ್ತು ಅಲ್ಲೇ ಇರ್ತಾನು. ಸ್ವಲ್ಪ ಕನ್ಫ್ಯೂಷನ್ ಆಗಿ ಹೀರೋಯಿನಿಯವರು ನಮ್ಮ ಹೀರೋನ್ ದೋಸ್ತಗೆ ಬೇಯ್ತಾರೆ. ನಮಗೆ ಮುಂದಿನ ಸೀನ್ದಾಗ ಏನ್ ಮಾತು ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋ ತನ್ನ ವೈಲಿನನ್ನ ಅಂಗಡಿಗೆ ಹೋಗಿ ಸ್ವಲ್ಪ ರಿಪೇರಿ ಮಾಡಕ್ ಕೊಡಾಕ್ ಹೋಗಿರ್ತಾನ್ರಿ. ಅವಾಗ ಅಲ್ಲಿ ನಮ್ಮ ಹೀರೋ ಆ ಒಂದು ಮ್ಯೂಸಿಕ್ ಬೀಟನ್ನು ಬಾರಿಸ್ತಾನು. ಬಾರಿಸಿದ ಬಳಿಕ ಹೀರೋಯಿನಿಯವರು ಹುಡ್ಕೋತ್ ಬಂದ ಆ ಒಂದು ಜಾಗದಾಗ ನೋಡಕ್ ಬರ್ತಾರೋ. ಆದ್ರೆ ಸ್ವಲ್ಪದ್ರಲ್ಲಿ ಅವ್ರು ಕಾಣಂಗಿಲ್ಲ. ಅಲ್ಲಿ ಪಾಸ್ ಆಗಿ ಹೀರೋ ಹೋಗ್ಬಿಡ್ತಾನೋ. ಆದ್ರೆ ಅಲ್ಲಿ ಅವ್ರಿಗೆ ಇಬ್ಬರಿಗೆ ಅಲ್ಲಿ ಭೇಟಿ ಆಗಂಗಿಲ್ರಿ. ನಮ್ಮ ಹೀರೋಯಿನಿಯವರು ಅಂದಾಗಿದ್ದ ಕನ್ಫ್ಯೂಷನ್ಕ ನಮ್ಮ ಹೀರೋನ್ ದೋಸ್ತಗ ಕ್ಷಮೆ ಕೇಳ್ತಾರು. ಕ್ಷಮೆ ಕೇಳಿದ ಬಳಿಕ ನಮ್ಮ ಹೀರೋ ಏನ್ ಮಾಡಾಕತ್ತಾನೋ ಸತತ ಆ ಹೀರೋಯಿನಿ ಬೆನ್ ಹತ್ತಾಕತ್ತಾನ. ಆಮೇಲೆ ಆ ಒಂದು ಪಾರಿವಾಳದ ಏನ್ ಮಾಡ್ತಾನಂದ್ರ ಪಾರಿವಾಳಗಳು ನಮ್ಮ ಹೀರೋ ಸಾಕಿರ್ತಾನ್ರಿ. ಆ ಒಂದು ಹುಡುಗನಿಂದ ಆ ಹೀರೋಯಿನಿಗೆ ಗೊತ್ತಾಕತಿ ಪಾರಿವಾಳ ಮ್ಯೂಸಿಕ್ ಅಂಕಲ್ದು ಕೇಳ್ತಾನ ಹೀರೋ. ಅಂದ್ರೆ ಹುಡುಗ ಹೇಳ್ತಾನ್ರಿ. ಹುಡುಗ ಹೇಳಿದ ಆ ಪಾರಿವಾಳಗಳನ್ನ ಬೆನ್ ಹತ್ತಿ ನಮ್ಮ ಹೀರೋಯಿನಿಯವರು ಸರಿಯಾಗಿ ಹೀರೋನ್ ಮನಿ ಮುಂದೆ ನಿಂದಿರ್ತಾರೆ. ಇಲ್ಲಿ ಮತ್ತೊಂದು ವಿಷಯ ಅಂದ್ರೆ ಹೀರೋ ಮತ್ತೆ ಹೀರೋನ್ ದೋಸ್ತ ಇಬ್ರು ಕೂಡಿ ಒಂದ ಮನೆಯಾಗ ಇರ್ತಾರು. ಪಾರಿವಾಳಗಳನ್ನ ಬೆನ್ನತ್ತಿ ಹೀರೋನ್ ಮನಿ ಮುಂದೆ ಬಂದಿರ್ತಾಳು ಹೀರೋಯಿನಿ ರೀ. ಆದ್ರೆ ಮನ್ಯಾಗ ಹೀರೋ ಇರಂಗಿಲ್ಲ. ಬದಲಾಗಿ ನಮ್ಮ ಹೀರೋನ್ ದೋಸ್ತ್ ಇರ್ತಾನ್ರಿ. ಹೀರೋನ್ ದೋಸ್ತ್ ಬಂದು ಬಾಗಲ ತೆಗಿತಾನೋ. ಅವಾಗ ಕನ್ಫ್ಯೂಸ್ ಏನ್ ಆಕತಿಪ್ಪ ಅಂದ್ರೆ ನಮ್ಮ ಹೀರೋಯಿನಿಯವ್ರಿಗೆ ಹಾ ಇಟ್ಟು ದಿನ ಬಾರಿಸಿದ ಮ್ಯೂಸಿಕ ಇವರೇ ಇರ್ಬೇಕು. ಅದಕ್ಕೆ ಅಲ್ಲಿ ಮತ್ತೆ ಹೀರೋಯಿನಿಯವರು ಆ ಒಂದು ಹೀರೋನ್ ದೋಸ್ತ ಕ್ಷಮೆ ಕೇಳ್ತಾರು. ಕ್ಷಮೆ ಕೇಳಿ ನೀವು ಮ್ಯೂಸಿಕ್ ಬಾರಿಸ್ತಿರತ್ತ ಅಲ್ಲೇ ಹಂಗ ಅವ್ರಿಬ್ಬರ ಮಧ್ಯೆ ಸ್ವಲ್ಪ ಪ್ರೀತಿ ಅಲ್ಲಿ ಕೂಡ ಬೆಳ್ಯಾಕತ್ತೈತ್ರಿ. ಅಂದ್ರ ಹೀರೋನು ಮ್ಯೂಸಿಕ್ ಬಾರ್ಸವ್ ಇವನ ಇರ್ಬೇಕು, ಮ್ಯೂಸಿಕ್ ಇವನ ಬಾರಿಸಿದ್ದ ಅಂತ ಹೇಳಿ ಹೀರೋಯಿನ್ಗೆ ಕನ್ಫ್ಯೂಷನ್ ಆಗಿರ್ತದೆ. ಮುಂದೆ ಏನ್ ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋಯಿನಿಯವರು ಹೀರೋನ್ ದೋಸ್ತ್ ಹೇಳ್ತಾರು. ಅಂದ್ರೆ ನಾನ್ ನಿಮ್ಮನ್ನ ಫಸ್ಟ್ ಎಲ್ಲಿ ನೋಡ್ನಿ, ನಿಮ್ಮ ಮ್ಯೂಸಿಕ್ ಅನ್ನ ಎಲ್ಲಿ ಕೇಳಿನಿ, ಎಲ್ಲಿ ನೀವು ನನಗೆ ಇಷ್ಟ ಆದ್ರಿ, ಮ್ಯೂಸಿಕ್ ಮೇಲೆ ನನಗೆ ಇಷ್ಟ ಆಗಿರಿ ಅಂತ ನಮ್ಮ ಹೀರೋನ್ ದೋಸ್ತಿಗೆ ಹೇಳ್ತಾಳು. ಅವಾಗ ಹೀರೋನ್ ದೋಸ್ತಿಗೆ ಸ್ವಲ್ಪ ಕನ್ಫ್ಯೂಷನ್ ಆಕತ್ರಿ. ಅಂದ್ರ ನನ್ನ ಇಷ್ಟಪಡತ್ತಿಲ್ಲ, ಆದ್ರೆ ಅವ ಒಬ್ಬ ಮ್ಯೂಸಿಕ್ ಬಾರಿಸ್ತಾನೋ ಅವನು ಇಷ್ಟಪಡಕ್ ಹೋಗಿ ನನ್ನ ಇಷ್ಟಪಟ್ಟಾಳು ಅಂತ ಹೀರೋನ್ ದೋಸ್ತಿಗೆ ಗೊತ್ತಾಕತ್ರಿ. ಆದ್ರೆ ಹೀರೋನ್ ದೋಸ್ತ ಯಾವುದೇ ರೀತಿಯ ಕನ್ಫ್ಯೂಷನ್ ದೂರ ಮಾಡಕ್ ಹೋಗಂಗಿಲ್ಲ. ಹಂಗ ನಮ್ಗ ಇನ್ ಮ್ಯಾಗ ಹೀರೋನ್ ಮ್ಯಾಗ ಸಿಟ್ಟು ಬರಾಕತ್ತೈತ್ರಿ. ಯಾಕಂದ್ರ ಹೀರೋಯಿನಿ
ಇಷ್ಟಪಡತ್ತಿದ್ದು ಯಾರನ್ನಪ್ಪಾ ಅಂದ್ರ ಹೀರೋನ. ಆ ಹೀರೋನ್ ದೋಸ್ತಗ ಹೀರೋಗ ಗೊತ್ತಾಗಬಾರ್ದು ಅಂತ ಹೇಳಿ ಏನ್ ಮಾಡ್ತಾನಪ್ಪಾ ಅಂದ್ರ ಹೀರೋಯಿನಿ ಮತ್ತೆ ಹೀರೋಗ ಈ ಯಾವುದೋ ವಿಷಯ ಗೊತ್ತಾಗಬಾರ್ದು. ಹೀರೋಯಿನಿ ನನ್ನ ಅಷ್ಟೇ ಇಷ್ಟಪಡ್ಬೇಕಂತ ತಿಳಿದ ಹೀರೋನ್ ದೋಸ್ತ್ ಏನ್ ಮಾಡ್ತಾನಪ್ಪಾ ಅಂದ್ರ ಒಮ್ಮೆ ಯಾವನೋ ಸಾಲ್ಯಾಗ ಜಗಳ ತೆಗೆದು ಬರ್ತಾನ್ರಿ. ಅಂದ್ರೆ ನಮ್ಮ ಹೀರೋನ್ ಹೆಸರು ಹೇಳಿ ಅವ್ನು ಬಡದ್ ಬರ್ತಾನು. ಆಮೇಲೆ ಅವರು ಗುಂಪು ಕಟ್ಕೊಂಡು ಬಂದ ನಮ್ಮ ಹೀರೋನ್ ಬಡದ್ ಹೊಕ್ಕಾರ್ರಿ. ಬಡದ್ ಹೋದ ಬಳಿಕು ನಮ್ಮ ಹೀರೋನ್ ದೋಸ್ತ ಏನೋ ಒಂದ್ ಹೀರೋನ್ ಮುಂದ್ ಅಡ್ಡ ಅವ್ರನ್ನ ಬಡ್ಯಾಕ ಇನ್ನು ಹೋಗಿ ಬಡದ್ ಬರ್ತನ ಅಂತ ಹೇಳಿ ಅಲ್ಲಿಂದ ಬ್ಯಾಟ್ ತಗೊಂಡ್ ಹೊಕ್ಕಾನ್ರಿ. ಆದ್ರೆ ಹೀರೋನ ದೋಸ್ತಂದ ಒಂದ್ ಪ್ಲಾನ್ ಇರ್ತತ್ರಿ ಅದು. ಅವ್ನ ಮುಂದ್ ಅಟ್ಟ ಹಂಗ್ ತೋರಿಸಿದಂಗ್ ಮಾಡಿರ್ತಾನ. ನಮ್ಮ ಹೀರೋ ಇದ್ದಾವ ಹೀರೋನ್ ದೋಸ್ತಿಗ್ ಹೇಳ್ತಾನ್ರಿ. ಏನಪ್ಪಾ ಅಂದ್ರ ಇವತ್ತ ನನಗ ಆ ಒಂದ್ ಹುಡುಗಿ ಭೇಟ್ಯಾಕನ ಅಂದಾಳು. ಅದಕ್ಕ ನಾ ಹೊಂಟೇನ್ ಅಂತ ಹೇಳ್ತಾಳು. ಅವಾಗ ಹೀರೋನ್ ದೋಸ್ತಗ ಸ್ವಲ್ಪ ಏನ್ ಮಾಡ್ಬೇಕು ಗೊತ್ತಾಗಂಗಿಲ್ರಿ. ಪಟ್ನ ಏನ್ ಮಾಡ್ತಾನು ಹೀರೋಯಿನಿ ಅವರ ಮನಿಗ್ ಹೋಗಿ ಹೀರೋಯಿನ್ ಹುಡುಕ್ಯಾಡ್ತಾನು. ಆದ್ರ ಅಲ್ಲಿ ಹೀರೋಯಿನಿ ಅವ್ರ ಆಲ್ರೆಡಿ ಮನ್ಯಾಂದ ಹೊರಗ್ ಹೋಗಿ ಬಿಟ್ಟಿರ್ತಾರು. ಇಲ್ಲಿ ಯಾರಿಗೂ ಕೂಡ ಏನೂ ಭೇಟಿಯಾಗಂಗಿಲ್ಲ. ಇದು ಸ್ವಲ್ಪ ಯಾಕೆ ತೋರ್ಸ್ಯಾರಪ್ಪಾ ಅಂದ್ರ ಇನ್ ಮ್ಯಾಗ ಹೀರೋನ ಇಲ್ಲಿ ಇದ್ರ ಕೆಲಸ ಆಗೋದಿಲ್ಲ. ಇವ್ನನ್ನ ಹೆಂಗ್ರ ಮಾಡಿ ಮನ್ಯಾಂದ ಹೊರಗ್ ಕಳಿಸ್ಬೇಕು ಅನ್ನೋದನ್ನ ಹೀರೋನ್ ದೋಸ್ತ ಪ್ಲಾನ್ ಮಾಡ್ತಿರ್ತಾನ್ರಿ. ಹಂಗ ಅವಂಗೊಂದ್ ಹೀರೋಗೊಂದ ಲೆಟರ್ ಹಾಕ್ತಾನು. ಲೆಟರ್ ಏನ್ ಇರ್ತೈತಿಪಾ ಅಂದ್ರ ನಿಮ್ಮ ಅವಾಗ ಸೀರಿಯಸ್ ಐತಿ ಲಗುಟ ಊರಿಗೆ ಬಾ ಅಂತ ಆ ಒಂದ್ ಲೆಟರ್‌ದಾಗ ಇರ್ತೈತಿ. ಈ ಕಡೆ ಹೀರೋ ಊರಿಗೆ ಹೋದ ಬಳಿಕ ನಮ್ಮ ಹೀರೋಯಿನಿಯವರ ತಂದೆ ತಾಯಿಯನ್ನ ಹೀರೋನ್ ದೋಸ್ತ ಮನಿಗ್ ಕರೆಸಿರ್ತಾನು. ಮನಿಗ್ ಕರೆಸಿ ಅಂದ್ರ ಹೀರೋನ್ ದೋಸ್ತಗ ಮತ್ತ್ ಹೀರೋಯಿನಿ ಅವರಿಗೆ ಮದುವೆ ಮಾಡ್ಬೇಕಂತ ಹೇಳಿ. ಅಲ್ಲೆಲ್ಲಾ ಮಾತಾಡ್ತಾರೋ ಅವ್ರೆಲ್ಲರಿಗೂ ಪಸಂದ್ ಬರ್ತೈತಿ. ಒಟ್ ಮದ್ವೆ ಆಗಾಕ ಇಷ್ಟ ಆಕ್ಕಾರ್ರಿ. ಎಲ್ಲಾ ಮಾತುಕತೆ ಆಕ್ಕತಿ. ಮಾತುಕತೆ ಆಗಿ ಇನ್ನ ಮದ್ವಿ ಡೇಟನ್ನ ಫಿಕ್ಸ್ ಮಾಡಾಕತ್ತ ಹಿಂಗ್ ಒಂದ್ ಚರ್ಚೆ ನಡೆಸ್ತಾರ. ಅಂದ್ರೆ ಇತ್ ಕಡೆ ಹೀರೋ ಏನ್ ಮಾಡ್ತಾನು ಆ ಲೆಟರ್ ನೋಡಿ ಊರಿಗೆ ಹೋಗಿರ್ತಾನಲ್ಲ. ಊರಿಗೆ ಹೋದ ಬಳಿಕ ನೋಡ್ತಾನು ಆದ್ರ ತಾಯಿಗೆ ಯಾವುದೇ ರೀತಿಯಾದಂತ ಕಾಯಿಲೆ ಇರಂಗಿಲ್ಲ. ತಾಯಿ ಹುಷಾರಿರ್ತಾಳೋ, ಆರಾಮ್ ಇರ್ತಾಳೋ ಇಲ್ಲಿ ನಮ್ಗೆ ಇಷ್ಟ್ ತೋರಿಸ್ತಾರೆ. ತೋರಿಸಿದ ಬಳಿಕ ಆಮೇಲೆ ಇಲ್ಲಿ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಂದ್ ಅಂದ್ರ ಹೀರೋನ್ ದೋಸ್ತನ ಹೆಂಡ್ತಿ ಆಗೈತಿ ಹಿಂಗ ಅವ ಹೀರೋನ್ ತಲ್ಯಾಗ ಇರ್ತತ್ರಿ. ಅದಕ್ಕ ಆಟ ಭೇಟಿಯಾಗಿ ಹಲೋ ಇಟ ಮಾತಾಡ್ತಾರ್ರಿ ಹೀರೋ ಮತ್ತೆ ಹೀರೋಯಿನಿ ಅವರು. ಮುಂದ ಎಂಗೇಜ್‌ಮೆಂಟ್ ಇರ್ತೈತ್ರಿ ಹೀರೋನ್ ದೋಸ್ತಂದ ಮತ್ತೆ ಹೀರೋಯಿನಿದೆ ಅವ್ರದ್ದು. ಎಂಗೇಜ್‌ಮೆಂಟ್ ಇದ್ದಾಗ ನಮ್ ಹೀರೋನ್ ತಾಯಿಗೆ ಇಲ್ಲಿ ಸೀರಿಯಸ್ ಇರ್ತೈತ್ರಿ. ಆದ್ರೆ ಹೀರೋಗೆ ಫೋನ್ ಮಾಡ್ತಾರೋ ಹೀರೋ ಯಾವುದೇ ರೀತಿ ಫೋನಿಗೆ ರೆಸ್ಪಾನ್ಸ್ ಕೊಡಂಗಿಲ್ಲ. ಆಮೇಲೆ ಒಂದು ಲೆಟರ್ ಹಾಕಿರ್ತಾರು. ಲೆಟರ್ ಬಂದ್ ಮುಟ್ತತಿ. ಆದ್ರೆ ಈ ಸಲ ಏನ್ ಮಾಡ್ತಾನಪ್ಪಾ ಅಂದ್ರ ನಮ್ ಹೀರೋ ಯಾರೋ ಮತ್ತ್ ಯಾರಿಗೇ ಬಂದಿರ್ಬೇಕ್ ಲೆಟರ್ ಅದ್ರ ಸಂಬಂಧ ನನ್ಗ್ ತಪ್ಪ್ ಬಂದೈತಿ ಅಂತ ಹೇಳ್ತಾರು. ಆ ಲೆಟರ್‌ದಾಗ ತಾಯಿಗ್ ಸೀರಿಯಸ್ ಅಂತ ಬರ್ದಿರ್ತೈತಿ. ಆದ್ರ ಮೊದಲು ಬಂದಿದ್ದ್ ಲೆಟರನ್ನ ತಲ್ಯಾಗ ಇಟ್ಕೊಂಡಂತ ಹೀರೋ ಇದಕ್ಕೆ ಕೇರ್ ಕೊಡಾಕ್ ಹೋಗಲ್ರಿ. ಅನ್ನೋದ್ರೊಳಗಾಗಿ ಅವ್ರ ತಾಯಿ ತೀರ್ಕೋತಾಳು. ಎಂಗೇಜ್‌ಮೆಂಟ್ ಎಲ್ಲ ಮುಗಿತೈತಿ. ಮುಗಿದ ಬಳಿಕ ಎಲ್ಲಾ ವಿಷಯ ಹೇಳ್ತಾರು. ಹೇಳಿದ ಬಳಿಕ ಎಲ್ಲಾರು ಕೂಡಿ ಊರಿಗೆ ಹೊಕ್ಕಾರು. ಊರಿಗೆ ಹೋಗಿ ತಾಯಿಯ ದಹನವನ್ನ ಮಾಡ್ಕೊಂಡ ಹೊಳ್ಳಿ ಮತ್ತ ಸಿಟಿಗೆ ಬರ್ತಾರ್ರಿ. ಆಮೇಲೆ ಇನ್ನೊಂದ್ ಫಂಕ್ಷನ್ ಇರ್ತೈತ್ರಿ. ಇದೆಲ್ಲಾ ಸೀನ್ ಆದ ಬಳಿಕ ಇನ್ನೊಂದ್ ಫಂಕ್ಷನ್ ಇಟ್ಟಿರ್ತಾರು. ಆ ಫಂಕ್ಷನ್‌ದಾಗ ನಮ್ಮ ಹೀರೋನ್ ಇಷ್ಟಪಡುವಂತ ಹುಡುಗಿ ಒಬ್ಬಾಕಿ ಇರ್ತಾಳ್ರಿ. ಆ ಹುಡುಗಿ ಮುಂದ ಹೀರೋಯಿನ್ ಏನ್ ಹೇಳ್ತಾಳಪ್ಪಾ ಅಂದ್ರ ನಾನು ಹೀರೋನ್ ದೋಸ್ತನ್ನ ಎದಕ್ ಇಷ್ಟಪಟ್ನಪ್ಪಾ ಅಂದ್ರ ಅವ ಮ್ಯೂಸಿಕ್‌ದಾಗ ಶನೆ ಅದಾನು, ಮ್ಯೂಸಿಕ್ ಪ್ರೇಮಿ ಅದಾನು, ಮ್ಯೂಸಿಕ್ ಬರ್ಸ್ತಾನು, ಮ್ಯೂಸಿಕ್ ಸಂಬಂಧ ಅವನ್ ಇಷ್ಟಪಟ್ಟನು. ಬರೇ ಒಂದ್ ಮ್ಯೂಸಿಕ್ ಬೀಟ್ ಕೇಳಿ ಹೀರೋನ್ ದೋಸ್ತನ ಇಷ್ಟಪಟ್ಟನು ಹೇಳ್ತಾಳ್ರಿ. ಅವಾಗ ನಮ್ಮ ಹೀರೋನ್ ಇಷ್ಟಪಡ್ತಿದ್ದ ಹುಡುಗಿಗೆ ಏನ್ ಗೊತ್ತಾಕತಿಪ್ಪಾ ಅಂದ್ರೆ ಹಾ ನಮ್ ಹೀರೋನ್ ದೋಸ್ತ ಇಲ್ಲಿ ಏನೋ ಮೋಸ ಮಾಡ್ಯಾನ ಅಂತ ಗೊತ್ತಾಕತಿ. ಅದ ಫಂಕ್ಷನ್‌ದಾಗ ಆ ಹೀರೋ ಆ ಒಂದ್ ಮ್ಯೂಸಿಕ್ ಬೀಟ್ ಅನ್ನ ಬಾರಿಸ್ತಾನ್ರಿ ಕೊನೆಗೆ. ಮ್ಯೂಸಿಕ್ ಬೀಟ್ ಅನ್ನ ಬಾರಿಸಿದ ಬಳಿಕ ನಮ್ಮ ಹೀರೋಯಿನ್ ಅವ್ರಿಗೆ ಏನಾಕತಿಪ್ಪಾ ಅಂದ್ರೆ ಸಿಟ್ಟು ಬರ್ತೈತಿ. ಅಂದ್ರ ನಮ್ಮ ಹೀರೋನ್ ದೋಸ್ತನ್ ಮ್ಯೂಸಿಕ್ ಅನ್ನ ಕದ್ದ ಹೀರೋ ಬಾರ್ಸಾತಾನ ಅಂದ ಬಳಿಕ ಹೀರೋಯಿನಿ ಹಂಗ್ ತಿಳ್ಕೊತಾರು. ತಿಳ್ಕೊಂಡ್ ಬಳಿಕ ಹೋಗಿ ಸ್ಟೇಜ್ ಮ್ಯಾಗ ಹೋಗಿ ಆ ಹೀರೋಗ ಬೇದ್ ಬರ್ತಾರ್ರಿ. ಅಂದ್ರ ಮತ್ತೊಬ್ರು ಟ್ಯೂನ್ ಅನ್ನ ಕದ್ದ ನೀ ಬಾರ್ಸಕತ್ತದಿ ನಿನಗ್ ಗೊತ್ತಾಗಂಗಿಲ್ಲ ಅಂತ ಹೇಳಿ ಹೀರೋಗ ಬೈತಾರ್ರಿ. ಅದ ಫಂಕ್ಷನ್‌ದಾಗ ಇಲ್ಲಿ ಒಬ್ಬ ಸಣ್ಣ ಹುಡುಗನ ಪಾತ್ರ ಇಂಪಾರ್ಟೆಂಟ್ ಆಕತ್ರಿ. ಅಂದ್ರೆ ಆ ಮೊದ್ಲೇ ಹಿಡ್ದ ಆ ಪಾತ್ರ ಆ ಹೀರೋ ಮತ್ತೆ ಹೀರೋಯಿನಿ ನಡಬಾರ್ಕ ಕನೆಕ್ಷನ್ ಕೊಟ್ಟಿರ್ತಾರೆ ಯಾರಪ್ಪಾ ಅಂದ್ರ ಈ ಸಣ್ಣ ಹುಡುಗ್ರು. ಅಂದ್ರೆ ಇಬ್ರು ಕಾಮನ್ ಆಗಿ ಇಬ್ರು ಮಧ್ಯೆ ಇರುವಂತ ಅಂಡರ್‌ಸ್ಟ್ಯಾಂಡಿಂಗ್ ಹೇಳ್ತಿರ್ತಾರೋ. ಆದ್ರ ಅವ್ರಿಗೆ ಗೊತ್ತಿರಂಗಿಲ್ಲ ಇವ್ರ ಅಂತ ಹೇಳಿ ಗೊತ್ತಿರಂಗಿಲ್ಲ. ಹಂಗ ಇಲ್ಲಿ ಹುಡುಗ ಹೀರೋಯಿನ್ ತೆಕಿಂದ ಬಂದ ಹೀರೋನ್ ಮುಂದ್ ನಿಂದಿರ್ತಾನ. ಹೀರೋನ್ ಮುಂದ್ ನಿಂತ ಬಳಿಕ ಹೇಳ್ತಾನು ನಿಮ್ ಹೀರೋಯಿನಿ ಇಲ್ಲೇ ಅದಾಳು ಅಂತ ಹೇಳ್ತಾನು. ಎಲ್ಲಿದಾಳ ತೋರ್ಸತ್ತ ಹೀರೋ ಕೇಳ್ತಾನ್ರಿ ಆ ಹುಡುಗನ್ನ. ಹುಡುಗನ್ ಕೇಳಿದ ಬಳಿಕ ಹುಡುಗ ತೋರಿಸ್ತಾನು. ತೋರಿಸಿದ ಬಳಿಕ ಒಂದ್ಸಲ ಹೀರೋಗ್ ಶಾಕ್ ಆಕತಿ. ನಮ್ ದೋಸ್ತನ್ನ ಅಂದ್ರೆ ಎಂಗೇಜ್‌ಮೆಂಟ್ ಆಗಿರ್ತೈತ್ರಲ್ಲ ಅವ್ರಿಬ್ಬರ್ದು. ಅದಕ್ಕೆ ನಮ್ ದೋಸ್ತನೇ ಹಿಂಗಾಗೈತಿ. ಆತು ನನ್ನ ಹಣೆಬರಹನ ಇಷ್ಟ ಐತಿ. ಆಕಿ ನನಗ್ ಸಿಗ್ಲಿಲ್ಲ ಅನ್ನೋ ಒಂದು ಫೀಲ್‌ನ್ಯಾಗ ನಮ್ ಹೀರೋ ಇರ್ತಾನ್ರಿ. ಹೀರೋ ಕಷ್ಟ ಪಡೋದು ಹೀರೋನ್ ಇಷ್ಟ ಪಡ್ತಿದ್ದ ಹುಡುಗಿಗ್ ಗೊತ್ತಾಕತ್ರಿ. ಅಂದ್ರ ಆಕಿಗೂ ಈ ಕಷ್ಟ ನೋಡಾಕ್ ಆಗುದಿಲ್ಲ. ಆಕಿಗ್ ಗೊತ್ತಿರ್ತೈತಿ ನಿಜವಾದ ಹೀರೋ ಇವ. ಈ ಮ್ಯೂಸಿಕ್ ಬೀಟ ನಮ್ ಹೀರೋಂದ್ ಐತಿ ಅಂತ ಗೊತ್ತಾಕತಿ. ಅವಾಗ ಇದನ್ನ ಇದ್ದಿದ್ದೆಲ್ಲ ಹೋಗಿ ಹೀರೋಯಿನಿ ಮುಂದ್ ಹೇಳ್ತಾಳ್ರಿ. ಈ ವಿಚಾರವನ್ನೆಲ್ಲ ಹೋಗಿ ಹೀರೋಯಿನಿ ಮುಂದ್ ಹೇಳ್ತಾಳು. ಹೇಳಿದ ಬಳಿಕ ಕನ್‌ಫ್ಯೂಸ್ ಆಕತಿ. ಆದ್ರೆ ಇದ್ನೇನ್ ಹೇಳತೈತಿ ಅಂತ ಹೀರೋಯಿನಿ ಮೊದಲು ನಂಬಂಗಿಲ್ಲ. ಆಮೇಲೆ ಅಲ್ಲೇ ಇದ್ದ ಹೀರೋನ್ ಇಷ್ಟಪಡೋ ಹುಡುಗಿ ಆ ಒಂದು ವಯಲಿನನ್ನ ತಗೊಂಡ ಆ ಹೀರೋನ್ ದೋಸ್ತರ ಮುಂದ್ ಕೈಯಾಗ್ ಕೊಡ್ತಾಳು. ಕೊಟ್ಟ ಬಳಿಕ ಬಾರ್ಸತ್ ಹೇಳ್ತಾಳು. ಆದ್ರ ಅದ್ರ ಬದಲು ಏನೂ ಗೊತ್ತಿರಂಗಿಲ್ಲ ಹೀರೋನ್ ದೋಸ್ತಿಗ್. ಅವಾಗ ಅಲ್ಲೇ ಎಲ್ಲಾ ಜನರು ಕೂತವ್ರೆಲ್ಲ ಹೇಳ್ತಾರು. ಅಂದ್ರ ಆ ಹೀರೋನ್ ಅಥವಾ ಹೀರೋನ್ ದೋಸ್ತನ್ ಮನ್ಯಾನವ್ರು ಏನ್ ಹೇಳ್ತಾರಪ್ಪಾ ಅಂದ್ರ ಇವಂಗ್ ಮ್ಯೂಸಿಕ್ ಬರಂಗಿಲ್ಲ. ಏನ್ ಮಾಡ್ತತಿ ಆ ಮ್ಯೂಸಿಕ್ ಅಂದ್ರ ಸಣ್ಣಾಗಿರ್ತನಾಗಿಂದ ಹೀರೋ ಬಾರ್ಸ್ಕೊತ ಬಂದಾನ ಮ್ಯೂಸಿಕ್. ಇವಂಗ್ ಏನು ಸಂಬಂಧ ಇಲ್ಲದ ಇವ ಏನ್ ಬಾರಿಸ್ತಾನೋ ಅಂತ ಹೇಳಿ ಫಂಕ್ಷನ್‌ದಾಗ ಆ ಹೀರೋನ್ ದೋಸ್ತಗ್ ಬೈತಾರು. ಬೈದ ಬಳಿಕ ಅವಾಗ ರಿಯಲೈಸ್ ಆಗುದು ಏನಪ್ಪಾ ಅಂದ್ರ ನಮ್ ಹೀರೋಯಿನಿ ಅವ್ರಿಗೆ ಇವ ನಾ ಇಷ್ಟಪಡೋ ಹುಡುಗ ಅಲ್ಲ ಅಂತ ಹೇಳಿ.
ಆಮೇಲೆ ಹೀರೋನ್ ದೋಸ್ತು ಸ್ವಲ್ಪ ಏನು ಮಾತಾಡ್ತಾನೋ, ಆದ್ರೆ ಹೀರೋಯಿನಿಯವರು ಇದಕ್ಕೆ ಯಾವುದಕ್ಕೂ ಹೋಗಂಗಿಲ್ಲ. ಮೊದಲ ಹೇಳ್ಬೇಕಾಗಿತ್ತು, ಆದ್ರೆ ಈಗ ಹೇಳಿಲ್ಲ ಅಂತ ಹೀರೋಯಿನಿಯವ್ರಿಗೆ ದುಃಖ ಆಕತಿ. ಏನ್ ಸಿಟ್ಟು ಆಕತಿಪ್ಪ ಅಂದ್ರೆ ಸೀನ, ನಮ್ಮ ಹೀರೋ ಒಂದು ಮಳ್ಯಾಗ ನಿಂತ ತನ್ನ ದುಃಖವನ್ನ ಮತ್ತೊಬ್ಬ ದೋಸ್ತನ ಮುಂದೆ ಹೇಳ್ಕೊತಿರ್ತಾನ್ರಿ. ಹೇಳ್ಕೊಳ್ಳುವಾಗ ಮತ್ತೊಬ್ಬ ದೋಸ್ತ್ ಏನ್ ಮಾಡ್ತಾನಪ್ಪ ಅಂದ್ರೆ ಇದನ್ನೆಲ್ಲ ಕೇಳ್ಕೊತ ಕುಂಡಿರ್ತಾನು. ಅವಾಗ ಹೀರೋಯಿನಿಯವರು ಅಲ್ಲಿ ಬರ್ತಾರು. ಅಂದ್ರ ಆ ಹೀರೋ ದೋಸ್ತನ್ ಬಿಟ್ಟ ಈ ಹೀರೋನ್ ತಕ ಈಗ ಹೀರೋಯಿನಿಯವ್ರು ಬಂದಿರ್ತಾರು. ಬಂದ ಬಳಿಕ ಹೀರೋ ಖುಷಿ ಆಕೈತಿ. ಕಡಿಗೂ ನನ್ನ ಒಂದು ಪ್ರೀತಿ ತಿಳಿದು ಬಾಂದ್ರಲ್ಲ, ನನ್ನ ಪ್ರೀತಿ ಮಾಡಿದಂತ ಹೀರೋಗ ಸ್ವಲ್ಪ ಖುಷಿ ಆಕೈತ್ರಿ. ಹೀರೋನ್ ದೋಸ್ತ್ ಬಂದ ಬಳಿಕ ತನ್ನ ಮಾಡಿರುವಂತ ತಪ್ಪನ್ನ ಒಪ್ಕೋತಾನ್ರಿ. ನನ್ನ ಕಡೆಯಿಂದ ತಪ್ಪಾಗೈತಿ, ನಾ ಹೇಳಬಾರ್ದಾಗಿತ್ತು. ಆದ್ರೂ ಒಬ್ಬ ದೋಸ್ತಗ್ ಮೋಸ ಮಾಡಿನಿ ನಾನು ಅಂತ ಹೇಳಿ ಆ ಹೀರೋನ್ ದೋಸ್ತು ತನ್ನ ತಪ್ಪನ್ನ ಒಪ್ಕೋತಾನು. ಒಪ್ಕೊಂಡ ಬಳಿಕ ನಮ್ಮ ಹೀರೋ ಮತ್ತು ಹೀರೋಯಿನ್ ಅವರು ಇಲ್ಲಿ ಒಂದಾಕಾರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಫೇಸ್ಬುಕ್ದಾಗ ನೋಡೋರು ಫಾಲೋ ಮಾಡ್ಕೊರಿ, ಯೂಟ್ಯೂಬ್ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಒಂದು ಲೈಕೂ ಮಾಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗುಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.